ದೇವ್ರು ಕೇಳಿಸ್ಕೊತಾವ್ರೆ ಎಲ್ಲನೂ, ಸುಳ್ಳು ಹೇಳ್ಬಾರ್ದು. ದೇವ್ರೆಲ್ಲ ಕೇಳಿಸ್ಕೊತಾವ್ರೆ. ನಮ್ಮ ಹತ್ರ ಬೇಷನ್ಸ್ಕೊಂಡ್ರೆ ಏನು ಯೂಸ್ ಇಲ್ಲ. ದೇವ್ರು ಕೇಳಿಸ್ಕೊತಾವ್ರೆ, ಸರಿನಾ? ಒಂದ್ ತಿಳ್ಕೊಳ್ಳಿ, ಮೊಣಕಾಲು ಏನಕ್ಕೆ ಆಗ್ತಾ ಇಲ್ಲ? ನಾವು ಮೊಣಕಾಲು ಏನಕ್ಕೆ ಹಾಕ್ಬೇಕು? ಏನಕ್ಕೆ ಮೊಣಕಾಲು ಆಗ್ತಾ ಇಲ್ಲ? ಈಗ ನೋಡಿ ಎಷ್ಟು ಗಮನ ಕೊಟ್ಟು ಕೇಳಿಸ್ಕೊತಿದ್ರು ವಿಷಯ. ಅದಕ್ಕೆ ನಿಂತ್ಕೋಬೇಕು ಅನ್ನೋದು ಗೊತ್ತಾಯ್ತಾ? ದೇವ್ರ ರಾಜ್ಯ ಮಾತಲ್ಲಿಲ್ಲ, ಶಕ್ತಿಯಲ್ಲಿದೆ. ಅದಕ್ಕೆ ಕುತ್ಕೊಳ್ಳಿ. ಈಗ ನಿದ್ದೆ ಬಂದ್ರೆ ತಿರ್ಗಾದಳಿಸ್ತೀನಿ. ಈಗ ಕುತ್ಕೊಳ್ಳಿ, ಬನ್ನಿ. ಆಯ್ತು, ಮೈಂಡ್ ಎಲ್ಲ ಫ್ರೆಶ್ ಆಗಿದೆ ಅಲ್ಲ ಈಗ. ಈಗ ತಿರ್ಗಾ ನಿದ್ದೆ ಮಾಡಿದ್ರೆ ತಿರ್ಗಾ ಮೊಣಕಾಲು ಹಾಕ್ಸ್ತೀನಿ ಅನ್ನೋದೇ ನೆಕ್ಸ್ಟ್ ಪನಿಷ್ಮೆಂಟ್. ಅದೇ ಆರಂಭದ ಹೇಳಲ್ಲಿ ಮೊಣಕಾಲೇ ಹಾಕ್ತಿದ್ವು. ಯಾವನೋ ಒಬ್ಬ ಬಂದ ಸಭೆಗೆ ಪಾಸ್ಟರ್ ಅಂದ್ಕೊಂಡು, ನೀವು ಮೊಣಕಾಲು ಹಾಕಿದ್ರೆ ಕೇಳೋದಪ್ಪ, ಏನು ಹಂಗೆ ಮಾಡಿದ್ರೆ ಕೇಳಲ್ವಾ ಅಂತ ಮೆಸೇಜ್ ಕೊಟ್ಬಿಟ್ಟ ಪುಣ್ಯಾತ್ಮ. ಮುಗೀತು ಕತೆ. ರಾಯರ್ ಕುದ್ರೆ ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಅದೇನೆ. ವಾವ್ ವಾವ್, ನಮ್ ಪಾಸ್ಟ್ರು ಸರಿ ಇಲ್ಲ, ಮೊಣಕಾಲ ಹಾಕೋತಾರೆ. ಈ ಪಾಸ್ಟ್ರೇ ಸರಿ, ಹೆಂಗ್ ಬೇಕಾರ ಪ್ರಯಾಣ ಮಾಡುವಂತ. ಅದಕ್ಕೆ ಗಲಾತಿಯರು ಬರೆದ ಪತ್ರಿಕೆ ತೆಗೆದು ಓದ್ ನೋಡಿ. ಎಲ್ಲಾ ಬುದ್ಧಿ ಇಲ್ಲದ ಗಲಾತಿಯರು ಅಂತ ಬೈತಾನೆ. ಚೆನ್ನಾಗಿ ಓಡ್ತಾ ಇದ್ರಲ್ಲ, ನಿಮ್ನ ಓಡ್ದೇಗೆ ತಡೆದಿದ್ ಯಾರು ಅಂತ. ಯಾವನು ತಲೆಕೆಟ್ಕೊಂಡ್ ಪಾಸ್ಟ್ರು ದೇವ್ರ ಸೇರ್ತಾನೆ. ಆದ್ರೆ ಬಂದ ವಾಕ್ಯ ದೇವರಿಂದದಲ್ಲ, ಅದು ಅವನ್ ಬುದ್ಧಿಯಿಂದ ಮಾತಾಡ್ಬಿಟ್ಟು ಹೋಗಿದ್ದಾನೆ. ಕೋತಿ ತಾನ್ ಕೇಳದೆ ವನ ಕೇಳಿಸ್ತು ಅಂತ ಅವ್ನ್ ಗಾದೆ ಹೇಳ್ತಾರೆ. ಯೇಸು ಸ್ವಾಮಿನೇ ಮೊಣಕಾಲ್ ಹಾಕೋರೆ ಬೈಬಲ್ ಅಲ್ಲಿ, ಶಿಷ್ಯಂದ್ರ ಮೊಣಕಾಲ್ ಹಾಕೋರೆ ಬೈಬಲ್ ಅಲ್ಲಿ. ನಾವು ಯೇಸು ಸ್ವಾಮಿಗಿಂತ ದೊಡ್ಡ ಲಾಡಲ್ಲ ನಾವು, ಕರೆಕ್ಟಾ? ಮೊಣಕಾಲ್ ಹಾಕ್ಬೇಕು. ಮೊಣಕಾಲ್ ಹಾಕುವಂಥದ್ದು ನಮ್ಮನ್ನ ಸರೆಂಡರ್. ಈಗ ಗನ್ ಹಿಡ್ಕೊ ಬಂದ್ರೆ ಏನ್ ಮಾಡ್ತಾರೆ? ಗನ್ ಹಿಡ್ಕೊಂಡ್ ಬಂದಾಗ ಏನ್ ಮಾಡ್ತಾರೆ? ಅವ್ನ್ ಫುಲ್ ಏನು ಕಾಲೊರ್ಲ ಎತ್ಕೊಂಡು ಟಿಪ್ ಟಾಪ್ ಎಲ್ಲ ಗನ್ ಹಿಡ್ಕೊ ಹಂಗಂತಾನ. ಏನ್ ಮಾಡ್ತೀರಾ? ಏನ್ ಮಾಡ್ತೀವಿ? ಕೈ ಎತ್ತೀವಿ, ಮೊಣಕಾಲ್ ಹಾಕ್ಬಿಡ್ತೀವಿ ಪಟ್ ಅಂತಲ್ವಾ? ಅಂದ್ರೆ ಏನು? ಸರೆಂಡರ್ಗೆ ಅರ್ಥ ಅದು. ನಾವ್ ಹೆಂಗ್ ಗೊತ್ತಾ ಸರೆಂಡರ್ ಆಗೋದು? ತಂದೆ ಆದವ್ರೆ, ಯೇಸುವಿನ ನಾಮದಲ್ಲಿ ಸ್ತೋತ್ರ. ಏನ್ ಸಮಾಚಾರ? ಕರೆಕ್ಟಾ? ಫುಲ್ಲು ನಾಟಾಗಿ ದೇವ್ರು, ನಾನ್ ದೇವ್ರ, ಇದು ದೇವ್ರ. ಸೈತಾನಿಗೆ ಖುಷಿ, ನಾನೇ ಕಾಂಪಿಟೇಟರ್, ನನಗಿಂತಲೂ ಕಾಂಪಿಟೇಟರ್, ಸೂಪರ್. ಕರೆಕ್ಟಾ? ಸೈತಾನ ನಾನೇ ದೇವ್ರನ್ನ ಇಷ್ಟು ತಲೆ ಬಗ್ಸಿದ್ರೆ ಇವ್ರು ವಾವ್ 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 ವಾವ್, ದೇವ್ರನ್ನ ಫುಲ್ ಎಷ್ಟು ಅವಮಾನ ಮಾಡಿಸ್ತಾವ ನೋಡು ಅಲ್ವಾ? ನಾವು ಇವತ್ತೇ ಮಾಡ್ತಿರೋದು. 4 ಜನದ ಮುಂದೆ ನಾವು ನಟಿಸ್ತೀವಿ. ಯಾರೇನಾರು ಅನ್ಕೊಂಡ್ರೆ ಇವ್ರು ಪ್ರೇಯರ್ ಮಾಡ್ಬಿಡವ, ಇಲ್ಲಾಂದ್ರೆ ಇವರೆಲ್ಲ ನಮ್ ಬಗ್ಗೆ ಏನಾರು ಅನ್ಕೊಂಡ್ಬಿಡ್ತಾರೆ, ಬೈಬಲ್ ಓದ್ಬಿಡವ, ಪ್ರೇಯರ್ ಮಾಡ್ಬಿಡವ. 4 ಗೋಡೆ ಮಧ್ಯೆ ಹೋಗಿ ಬೈಬಲ್ ಓಪನ್ ಮಾಡಿದಾಗ, 4 ಗೋಡೆ ಮಧ್ಯೆ ಹೋಗಿ ದೇವ್ರೇ ಅಂತ ಹೇಳಿದಾಗ ನಿಜವಾಗ್ಲೂ ದೇವ್ರ ಪ್ರಸನ್ನತೆನ ಅನುಭವಿಸ್ತೀನ? ದೇವ್ರ ಇರೋದನ್ನ ನಾನು ಗ್ರಹಿಸ್ತಾ ಇದೀನ? ದೇವ್ರ ಮಾತಿಗೆ ನಾವು ಕಿವಿ ಕೊಡ್ತಾ ಇದೀನ? ಅಲ್ಲಿ ಗೊತ್ತಾಗುತ್ತೆ ನಾನು ಏನಾಗಿದ್ದೀನಿ. ತಪ್ಪಿದ್ಯಾ? 4 ಜನ ಸೇರಿದಾಗ ಎಲ್ಲಾರು ನಾಟಕ ಮಾಡಬಹುದು. 4 ಗೋಡೆ ಮಧ್ಯ ಇದ್ದಾಗ ನಾನೇನಾಗಿರ್ತೀನಿ? ಮೊಬೈಲ್ ತೆಗಿತೀನಾ ಇಲ್ಲ ಬೈಬಲ್ ತೆಗಿತೀನಾ?